ವಿಧಾನ ಪರಿಷತ್ ಕಲಾಪದಲ್ಲಿ ಬೋಜೇಗೌಡ ಅವರು ಇವತ್ತು ಹಾಡನ್ನ ಹಾಡಿದ್ದಾರೆ. ಹಗರಣ ಮಾಡಿದ್ದೀರಾ, ನೀವು ಹಗರಣ ಮಾಡಿದ್ದೀರಾ ಅನ್ನುವಂತಹ ಸಾಹಿತ್ಯ ಇರುವಂತಹ ಹಾಡನ್ನ ಬೋಜೇಗೌಡ ಅವರು ಇವತ್ತು ಹಾಡಿರುವಂತದ್ದು. ಅಷ್ಟೇ ಅಲ್ಲದೆ ದಲಿತರ ಹಣವನ್ನ ತಿಂದು ಹಗರಣವನ್ನ ನೀವು ಮಾಡಿದ್ದೀರಾ ಅಂತ ಇದೀಗ ಹಾಡನ್ನ ಹಾಡಿದ್ದಾರೆ. ಸದನದಲ್ಲೇ ಹಾಡನ್ನ ಬರೆದು ಅಲ್ಲೇ ಹಾಡನ್ನ ಹಾಡಿರುವಂತದ್ದು ಬೋಜೇಗೌಡ ಅವರು. ಇನ್ನು ಬೋಜೇಗೌಡ ಅವರು ಹಾಡನ್ನ ಹಾಡ್ತಾ ಇದ್ದಂತೆ ಅವರಿಗೆ ಧ್ವನಿಗೂಡಿಸಿದೆ ವಿಪಕ್ಷಗಳು ಅನ್ನುವಂಥದ್ದನ್ನ ನೋಡ್ಬೋದು. ದಲಿತರ ವಂಚಿಸಿ ಸಮಾಜ ಒಡೆದು ಗೋಪಿನಾಥ್ ದಲಿತರ ವಂಚಿಸಿ ಸಮಾಜ ಒಡೆದು ಕಿಶೋರ್ ಕುಮಾರ್ ಪುತ್ತೂರ್ ಕೇಳಿ ಲೂಟಿಯ ಮಾಡಿದಿರಾ ನೀವು, ಲೂಟಿಯ ಮಾಡಿದಿರಾ ಶಿವಣ್ಣ BS ಶಿವಣ್ಣ ಹಗರಣ ಮಾಡಿದಿರಾ ನೀವು, ಹಗರಣ ಮಾಡಿದಿರಾ ರಾಹುಲ್ ಗಾಂಧಿ ಜೇಬಿಗೆ ದುಡ್ಡು, ರಾಹುಲ್ ಗಾಂಧಿ ಜೇಬಿಗೆ ದುಡ್ಡು, ಜೇಬಿಗೆ ದುಡ್ಡು, ಕಾಂಗ್ರೆಸ್ ಎಲೆಕ್ಷನ್ ಫಂಡಿಗೆ ದುಡ್ಡು, ಕಾಂಗ್ರೆಸ್ ಎಲೆಕ್ಷನ್ ಫಂಡಿಗೆ ದುಡ್ಡು,7 ಕೋಟಿ ಬಡವರ ದುಡ್ಡು, 7 ಕೋಟಿ ಬಡವರ ದುಡ್ಡು, ಹಗರಣ ಮಾಡಿದಿರಾ, ಹಗರಣ ಮಾಡಿದಿರಾ, ಹಗರಣ ಮಾಡಿದಿರಾ ನೀವು, ಹಗರಣ ಮಾಡಿದಿರಾ ಒದಗಿಸಲಾಗಿದೆ. ಮನೆ ಮಾಡಿದಿರಾ ದಲಿತರ ಮಕ್ಕಳ ದುಡ್ಡು, ಲಿಖಿತ ದಲಿತ ಮಕ್ಕಳ ದುಡ್ಡು, ರಾಜ್ಯದ ಜನರ ತೆರಿಗೆಯ ದುಡ್ಡು, ಲಿಖಿತ ರಾಜ್ಯದ ಜನರ ತೆರಿಗೆಯ ದುಡ್ಡು, ಲಿಖಿತ ಮೂಲಕ ಉತ್ತರ ಪ್ರಶ್ನೆಗಳು. ಮಾನ್ಯ ಸಭಾಪತಿಗಳೇ, ದಿನಾಂಕ 28/8/2026 ಗುರುವಾರ 4ನೇ ಪಟ್ಟಿಯ ಒಟ್ಟು 141 ಪ್ರಶ್ನೆಗಳ ಪೈಕಿ 70 ಪ್ರಶ್ನೆಗಳನ್ನು ಮಂಡಿಸಲಾಗಿದೆ. ಶೂನ್ಯವನ್ನೇ ಟಿ.ವಿ. ಮೋಹನ್, ಜಗ್ಗೇ ಗುತ್ತೇದಾರ್, ಹಗರಣ ಮಾಡಿದಿರಾ, ಜಗ್ಗೇ ಗುತ್ತೇದಾರ್, ಹಗರಣ ಮಾಡಿದಿರಾ, ಅಬ್ದುಲ್ ಜಬ್ಬಾರ್, ಹೆಣ್ಣು ಮಕ್ಕಳ ಕಣ್ಣೀರ ದುಡ್ಡು, ಮಾನ್ಯ ಸಭಾಧ್ಯಕ್ಷರೇ, ದುಡ್ಡು, ಆಹಾರ ಸುರಕ್ಷತೆ ತಪಾಸಣೆ ವಸತಿ ಶಾಲೆಗಳಲ್ಲಿ ಆಗಲಿ ಎಂಬ ಸಾರ್ವಜನಿಕ ಮಹತ್ವದ ಗರಿಯ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅನುಮತಿ ಬರುತ್ತೆ. ಲೂಟಿಯ ದಲಿತರ ನಾವು ನೋಡ್ತಾ ಇದ್ದೀವಿ ವಿಧಾನ ಪರಿಷತ್ ಕಲಾಪದಲ್ಲಿ ಯಾವ ರೀತಿಯಾಗಿ ಅಂದ್ರೆ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಈಗಾಗಲೇ ವಿಪಕ್ಷಗಳು ಪಟ್ಟನ್ನ ಹಿಡಿದಿರುವಂತದ್ದು. ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಸದನದಲ್ಲೂ ಕೂಡ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಇದೀಗ ವಿಪಕ್ಷಗಳು ಯಾವ ರೀತಿಯಾಗಿ ಪಟ್ಟನ್ನ ಹಿಡಿದಿದ್ದಾರೆ. ಜೊತೆಗೆ ಇವತ್ತು ವಿಧಾನ ಪರಿಷತ್ ಕಲಾಪದಲ್ಲಿ ಅವರ ಬಗ್ಗೆ ಅಂದ್ರೆ ಬಿ ನಾಗೇಂದ್ರ ಅವರ ಬಗ್ಗೆ ಏನೋ ಹಾಡನ್ನ ಹಾಡಿ ಬೋಜೇಗೌಡರು ಹಾಡಿರುವಂಥದ್ದು. ಬೋಜೇಗೌಡರು ಹಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವಿಪಕ್ಷ ಸದಸ್ಯರು ಕೂಡ ಧ್ವನಿಯನ್ನ ಗೂಡಿಸಿದ್ದಾರೆ. ಹಾಗೆ ಸದನದಲ್ಲೇ ಅವರು ಹಾಡನ್ನ ಬರೆದಿದ್ದಾರೆ. ಇವತ್ತು ಆ ಹಾಡನ್ನ ಅವರು ಹಾಡ್ತಾ ವಿಪಕ್ಷಗಳು ಕೂಡ ಅವರಿಗೆ ಧ್ವನಿಯನ್ನ ಗೂಡಿಸಿರುವಂಥದ್ದು. ಹಾಗೆ ಈ ಹಾಡಿನಲ್ಲಿ ದಲಿತರ ಹಣವನ್ನ ತಿಂದು ಹಗರಣವನ್ನ ನೀವು ಮಾಡಿದ್ದೀರಾ ಅನ್ನುವಂಥ ಸಾಲುಗಳಾಗಿರ್ಬೋದು, ಹಾಗೆ ನೀವು ಹಗರಣವನ್ನ ಮಾಡಿದ್ದೀರಾ ಅನ್ನುವಂಥ ಸಾಲುಗಳನ್ನ ಕೂಡ ಅದರಲ್ಲಿ ಬರೆದಿರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಇವತ್ತು ಸದನದಲ್ಲಿ ಈ ವಿಚಾರ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಈ ವಿಚಾರದ ಬಗ್ಗೆ ವಿಪಕ್ಷಗಳು ಇದೀಗ ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಹಾಗೆ ರಾಜ್ಯ ಸರ್ಕಾರ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರುವಂಥದ್ದಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ.